ಶ್ರೀಧರ ಸ್ವಾಮಿ ಮಠಕ್ಕೆ ಬನ್ನಿ. ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೇ ಇರ್ತೀರಂತ ನನ್ನ ಭಾವನೆ. ನೋಡಿ, ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಪವರ್ಫುಲ್ ಆದ ಒಂದು ಮಠಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶ್ರೀಧರ ಮಠ, ಶ್ರೀಧರ ಮಠ, ಶ್ರೀ ಗುರುಗಳವರು. ಅವ್ರ ಹೆಸರಂತೂ ನೀವೆಲ್ಲರೂ ಕೇಳಿರ್ತೀರ. ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಈ ಮಠ. ಇವರು ಉತ್ತರ ಕರ್ನಾಟಕದ ಅಲ್ಲಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ. ನಾಗಲಿಂಗ ಪುಷ್ಪ. ನಮ್ಮ ಸಣ್ಣಮ್ಮವ್ರು ತೋರಿಸ್ತಿರೋದು ನಾಗಪುಷ್ಪ. ಈ ನಾಗಪುಷ್ಪ ವರ್ಷಕ್ಕೊಂದ್ಸಲ ಹೂ ಬಿಡ್ತದೆ. ಇದು ದೊಡ್ಡ ಮರದಲ್ಲೇ ಬಿಡ್ತದೆ. ಇದು ಯಾರು ನೋಡಿಲ್ಲ ಅಂದರೆ ನೋಡಿ. ನಾಗಣ್ಣಗೆ ಬಹಳ ಶ್ರೇಷ್ಠವಾದ ಹೂ ಇದು ನೋಡಿ. ಶ್ರೀಧರ ಮಠದಲ್ಲಿ ರೂಮು, ಆಫೀಸು ಎಲ್ಲ ಈ ಕಡೆ ಇದ್ದಾವೆ. ಬಲಗಡೆ ನಾವು ದೇವಸ್ಥಾನಕ್ಕೆ ಹೋಗೋ ಬಲಗಡೆ, ಈ ಕಡೆ ಎಡಗಡೆ ಹೋಗಲ್ಲ. ಇದು ನೇರವಾಗಿ ಕಮಾನ್ ಕಾಣಿಸುತ್ತಲ್ಲ, ಅದು ಶ್ರೀಧರ ಮಠಕ್ಕೆ ಹೋಗೋ ದಾರಿ. ಅದು ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಶ್ರೀಧರ ಸ್ವಾಮಿಗಳ ಮಠಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ಒಂದು ಪುಷ್ಕರಣಿ ಇದೆ. ಪುಷ್ಕರಣಿ ಅಂದರೆ ಅದು ಶ್ರೀಧರ ಸ್ವಾಮಿಗಳು ಬಂದಾಗ ಅಲ್ಲಿ ಅವರ ಪಾದ ಸ್ಪರ್ಶದಿಂದ ಉದ್ಭವವಾದ ಪುಷ್ಕರಣಿ. ಅದು ನೀರು ಅಲ್ಲಿ ಆವಾಗ ಶುರುವಾಗಿದ್ದು ಇಲ್ಲಿವರೆಗೂ ಅದು ಸ್ಟಾಪ್ ಆಗಿಲ್ಲ. ಆ ಅದ್ಭುತವಾದ ಪ್ಲೇಸನ್ನು, ಜಾಗವನ್ನು ತೋರಿಸ್ತೀನಿ. ಬನ್ನಿ, ಹೋಗೋಣ. ನನ್ನ ಜೊತೆ ಫಾಲೋ ಮಾಡ್ಕೊಂಡು ಬನ್ನಿ. ನಿಮಗೆ ಪ್ರತಿಯೊಂದು ತೋರಿಸ್ತೀನಿ. ಭಾಳ ಅದ್ಭುತವಾದ ವಿಡಿಯೋ, ನೀವು ನೋಡಲೇಬೇಕಾದ ವಿಡಿಯೋ. ನೋಡಿ, ಶ್ರೀಧರ ತೀರ್ಥ ಅಂತ ಇದಕ್ಕೆ ಹೆಸರಿದೆ. ಇಲ್ಲಿ ಎಷ್ಟೊಂದು ಜನ ನೀರನ್ನು ತುಂಬಿಕೊಂಡು ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾರೆ. ಬೇರೆ ಕಂಟ್ರಿ ಕೂಡ ತೊಗೊಂಡು ಹೋಗ್ತಾರೆ ನೀರನ್ನು. ಅವರಿಗೆ ಶಕ್ತಿ ಅನುಸಾರ ಎಷ್ಟಾಗುತ್ತೆ ಅಷ್ಟು ಒಯ್ತಾರೆ. 5 ಲೀಟ್ರ್, 10 ಲೀಟ್ರ್ ಹೀಗೆಲ್ಲ ತೊಗೊಂಡು ಹೋಗ್ತಾರೆ. 1 ಲೀಟ್ರ್, ಅರ್ಧ ಲೀಟ್ರ್, ಅವರಿಗೆ ಯಾರಿಗೆ ಎಷ್ಟೆಷ್ಟು ಬೇಕು ಅಷ್ಟು ತೊಗೊಂಡು ಹೋಗ್ತಾರೆ. ಇದೇ ಪ್ಲೇಸ್ ನೋಡಿ, ಇದೇ ಪುಷ್ಕರಣಿ ಶ್ರೀಧರ ಸ್ವಾಮಿಗಳದ್ದು. ಅವರೇ ಪಾದಸ್ಪರ್ಶ ಮಾಡಿದ ನಂತರ ಇಲ್ಲಿ ಉದ್ಭವ ಆಗಿರೋ ಪುಷ್ಕರಣಿ ಅದು. ಇಲ್ಲಿ ಗೋಮುಖದಲ್ಲಿ ನೀರು ಬರ್ತಾವ. ಇದು ಮೇಲೆ ಬೆಟ್ಟದಿಂದ ಈ ನೇರವಾಗಿ ಬರೋ ನೀರನ್ನು ಎಲ್ಲರೂ ಕುಡಿತಾರೆ. ಬೇರೆ ಕಡೆ ಎಲ್ಲ ತೊಗೊಂಡು ಹೋಗ್ತಾರೆ. ಬೇರೆ ಬೇರೆ ಕಂಟ್ರಿ ಕೂಡ ತೊಗೊಂಡು ಹೋಗ್ತಾರೆ ಅಂತ ಹೇಳಿದ್ನಲ್ಲ. ಇವಾಗ ಈ ಥರ ತೊಗೊಂಡು ಹೋಗ್ತಾರೆ. ಈ ನೀರಲ್ಲಿ ನೋಡ್ರಿ, ಸೋಪು, ಶಾಂಪು, ಯಾವುದೇ ಥರದ ವಸ್ತುಗಳನ್ನು ಬಳಸಿ ಇಲ್ಲಿ ಸ್ನಾನ ಮಾಡೋಂಗಿಲ್ಲ. ಸುಮ್ಮನೆ ಮುಳುಗಬೇಕು, ಹೇಳಬೇಕು. ಹೆಚ್ಚಾಗಿ ಎಲ್ಲರೂ ಅಲ್ಲಿ ಗೋಮುಖದಲ್ಲೇ ಸ್ನಾನ ಮಾಡ್ತಾರೆ. ಅಂದರೆ ಮೇಲೆ ನೀರು ಬಿಡ್ತಾ ಇರ್ತಲ್ಲ, ಅಲ್ಲಿ ಕೂಡ ಅದೇ ರೂಲ್ಸ್ ಇದೆ. ಶಾಂಪು, ಸೋಪು ಎಲ್ಲೂ ಯೂಸ್ ಮಾಡಬೇಡ್ರಿ ಅಂತ, ಗಲೀಜು ಮಾಡಬೇಡ್ರಿ. ನೋಡ್ರಿ, ಮೇಂಟೈನ್ ಮಾಡ್ಕೊಂಡು ಹೋದರೆ ನಮಗೆ ಹೋದಾಗ ಚೆಂದ ಕಾಣಿಸುತ್ತಲ್ಲ. ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ ನಂತರ ಹೆಣ್ಮಕ್ಳಿಗೆ ಬಟ್ಟೆ ಚೇಂಜ್ ಮಾಡೋಕ್ಕೆ ಇದು ಜಾಗ ಇದೆ. ಬಾತ್ರೂಮ್ ಒಳ್ಳೆ ವ್ಯವಸ್ಥೆ ಕೂಡ ಇದೆ. ಅಲ್ಲಿ ಸ್ನಾನ ಮಾಡಿರೋ ಹೆಣ್ಮಕ್ಳಿಗೆ ರೂಮ್ಸ್ ಕೂಡ ಇದೆ, ಡ್ರೆಸ್ ಚೇಂಜ್ ಮಾಡೋಕ್ಕೆ. ಬನ್ನಿ, ಗೋಮುಖಕ್ಕೆ ಅಲ್ಲಿ ಹೆಂಗೆ ಸ್ನಾನ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀವಿ. ನಾವು ಕೂಡ ಎಲ್ಲರೂ ಮಾಡಿದ್ವಿ. ಅದು ಗೋಮುಖದ ಕೆಳಗೆ ನಿಂತ್ರೆ ಇಷ್ಟು ಪ್ರೆಷರ್ ಇದೆ ನೀರು ಅಂದರೆ ನೀವು ನಂಬ್ತೀನಿಲ್ಲ ಗೊತ್ತಿಲ್ಲ. ತಲೆ ಮೇಲೆ ರಪ್ ಅಂತ ಬಿದ್ದಂಗೆ ಆಗುತ್ತೆ ನೀರು. ಅಷ್ಟೊಂದು ಪ್ರೆಷರ್ ಇರೋ ನೀರು. ಅದು ಬೆಟ್ಟದ ಮೇಲಿಂದ ಬರ್ತಾವೆ ನೀರು. ಪುಷ್ಕರಣಿ ನೋಡಿ ಎಷ್ಟು ಸುಂದರವಾಗಿದೆಯಲ್ಲ. ನಾನು ಪುಷ್ಕರಣಿಯಲ್ಲಿ ಇಳಿದು ಅಲ್ಲಿ ನೀರು ಕೂಡ ಸ್ಪರ್ಶ ಮಾಡಿದೆ. ಪಾದಸ್ಪರ್ಶ ಮಾಡಿರೋ ಅವರ ಬನ್ನಿ, ನೀವು ಕೂಡ ಸ್ಪರ್ಶ ಮಾಡಿ ದರ್ಶನ ಮಾಡೋಣ. ಶ್ರೀ ಗುರುಗಳು ಮಾಡಿರೋ ಅವರ ಪಾದಸ್ಪರ್ಶದಿಂದ ಉದ್ಭವವಾದ ಈ ಪುಷ್ಕರಣಿಗೆ ನಾವು ಕೂಡ ಸ್ಪರ್ಶ ಮಾಡೋಣ ಅಂತ ಮಾಡಿದ್ದೀನಿ. ನೀವು ಕೂಡ ಮಾಡಿ. ಇದು ನೋಡಿ, ಗೋಮುಖದಲ್ಲಿ ಬರುವ ನೀರು. ಶ್ರೀಧರ ತೀರ್ಥ ಅಂತಾರೆ. ಇಲ್ಲಿಂದನೇ ನೀರು ಎಲ್ಲ ತುಂಬ್ಕೊಂಡು ಹೋಗ್ತಾರೆ. ನೋಡ್ರಿ, ಇವರೆಲ್ಲ ತುಂಬ್ತಾ ಇದ್ದಾರೆ. ನೀರಲ್ಲಿ ನಳಕಿ ಕೂಡ ಇಟ್ಟಿದ್ದಾರೆ. ಅದನ್ನು ನೀರು ಸರಿಯಾಗಿ ತುಂಬೋ ಸಲುವಾಗಿ ಇದು ನಳಕಿ ಇರೋದು. ಇದರಿಂದ ನೀರು ತುಂಬ್ಕೊತಾರೆ. ಎಲ್ಲರೂ ತುಂಬ್ಕೊತಾರೆ. ಇಲ್ಲಿ ಸ್ನಾನ ಅಂದರೆ ತಲೆಯಿಂದ ಏನು ಸೋಪ್ ಅದು ಯೂಸ್ ಮಾಡೋಂಗಿಲ್ಲ. ಡೈರೆಕ್ಟಾಗಿ ನೀರನ್ನು ಸ್ಪರ್ಶ ಮಾಡ್ತಾರೆ. ನೀರನ್ನು ತೊಳ್ಕೊತಾರೆ ತಲೆಯಿಂದ. ಸ್ನಾನ ಮಾಡಿಕೊಂಡು ನಾವು ಕೂಡ
ಎಲ್ಲರೂ ಮಾಡಿ ಇವಾಗ ಶ್ರೀಧರ ಮಠಕ್ಕೆ ಮೆಟ್ಲ ಹತ್ತಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ಅತ್ತಿಗೆಯವರು, ನನ್ನ ಮಗಳು, ನಮ್ಮ ಕುಟುಂಬ ಎಲ್ಲ ಬಂದಿರೋದು. ಅವು ಮೆಟ್ಲ ಎಷ್ಟಿದ್ದಾವೆ ಅಂದರೆ ನೀವು ನಂಬೋಕ್ಕಾಗಲ್ಲ. ನಾನು ಎಣಿಸಿಲ್ಲ, ಬಟ್ ಭಾಳಷ್ಟು ಮೆಟ್ಲುಗಳಿದ್ದಾವೆ. ಬೆಟ್ಟ ಹತ್ತಿ ಹೋದಂಗೆ ಆಯಿತು. ಅಲ್ಲಿ ನಡುವೆ ವಚನಗಳು ಕೂಡ ಬರೆದಿದ್ದಾರೆ. ಅದನ್ನು ಎಷ್ಟಾಗುತ್ತೆ ಅಷ್ಟು ಓದಿದ್ದೀನಿ. ಬಾಕಿ ಎಲ್ಲ ಫೋಟೋ ತೊಗೊಂಡಿದ್ದೀನಿ, ನೀವು ಓದ್ಕೊಳ್ಳಿ. ಬನ್ನಿ ಹತ್ತೋಣ. ಇಲ್ಲಿ ಸಾರ್ವಜನಿಕ ಪ್ರವೇಶ ನಿಷೇಧ. ಬ್ರಾಹ್ಮಣ ಕರ್ಮ ನಿರತ ವೇದಾಂಗ ಪಾರಗ ತಪಸ್ವಿನೋ ಬ್ರಹ್ಮನಿಷ್ಠಾ ಸಂತು ವಿಶ್ವ ಸುಖಪ್ರದ. ಬ್ರಾಹ್ಮಣರು ವೇದಾಂತಗಳಲ್ಲಿ ಪಾರಂಗತರು, ತಮ್ಮ ಕರ್ಮಗಳಲ್ಲಿ ಅಚಲ ಶ್ರದ್ಧೆಯುಳ್ಳವರು, ತಪಸ್ವಿಗಳು, ಬ್ರಹ್ಮನಿಷ್ಠರು ಆಗಿದ್ದು ಸಮಸ್ತ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡುವವರು ಆಗಲಿ. ಭಗವಾನ್ ಶ್ರೀಧರ ಸ್ವಾಮೀಜಿ. ಪಾತ್ರ ಬ್ರಹ್ಮ ಒಂದೈಶ್ಚ ಬ್ರಹ್ಮನಿಶ್ಚೈಶ್ಚ ಸಾಧುಭಿ ಅನ್ನದಾನಶ್ಚ ತೀರ್ಥಾನಿ ಸಂತು ನಿಶ್ರೇಯಸಾಯ ಚ. ತೀರ್ಥಕ್ಷೇತ್ರಗಳಲ್ಲಿಯೂ ಲೋಕಹಿತಕ್ಕಾಗಿ ಸತ್ವತ್ರರು, ಬ್ರಹ್ಮನಿಷ್ಠರಾದವರು, ಸಾಧು ಸಂತರು ಪೂಜೆ, ಪ್ರಾರ್ಥನೆ, ಜಪತಪಗಳಲ್ಲಿ ನಿರತರಾಗಿ ಕ್ಷೇಮರಾಗಿದ್ದು ಮೋಕ್ಷ ಆಗಲಿದೆ. ತಗತೀವಿ ತಂಬರಕತ್ತ. ನಮ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಅಪ್ಪ ಮಂಕಿ ಅದಾವ ಏನು ಸೌಂಡ್? ನಾಯಿ ಹೋಗ್ಯಾವಲ್ಲ. ಹಾಂ, ಗಲಾಟೆ ಮಾಡಕತ್ತ. ಸರ್ವೈವ ಸುಸೇವಿತ ಗಾನಸ್ತುಷ್ಟ ಪುಷ್ಟ ಸಂವತ್ಸಕಾಂ ದರ್ಶನಾನಂದದಾಯಿ ಸರ್ವಥಾ ಸಂತು ನಿರ್ಭಯ. ಪೋಷಿಸುತ್ತಿರುವ ಸುಂದರವಾದ ಗೋವುಗಳು ದಷ್ಟಪುಷ್ಟವು ತಮ್ಮ ಕರುಗಳಿಂದ ಕೂಡಿದವು. ಹಾಗಿದ್ದು ಯಾವಾಗಲೂ ತಮ್ಮ ಮಂಗಳಕರವಾದ ದರ್ಶನ ನೀಡುತ್ತಾ ಎಲ್ಲೆಡೆ ನಿರ್ಭಯವಾಗಿ ತಿರುಗಾಡುತ್ತಿರಲಿ. ಸಖಿಶಿ ಸುಖನಾಂ ವೈ ಮೋಕ್ಷ. ಚಿಕ್ಕ ಮಕ್ಕಳನ್ನ ಹಿಡ್ಕೋಕವ ಮದ್ಮೇಲೆ ಕುರ್ಸಿತ ಹೋಗಿ. ಮಂಕಿ ಅದಾವಲ್ಲ, ನಾಯಿ ಇದು ಮಾಡ್ಲಾಕತ್ತಾವ. ಅದಕ್ಕೆ ಮ್ಯಾಲೆ ಮಂಕಿ ಅದಾವ ಗಿಡದಾಗ. ಮೆಟ್ಲ ಎಷ್ಟು ಅದಾವ ನಾ ಕೌಂಟ್ ಮಾಡಿಲ್ಲ. ಮೆಟ್ಲ ಕೂಡ ಎಷ್ಟು ಅದಾವ? ಭಯಂಕರ ಅದಾವ. ಎಲ್ಲ ಶ್ಲೋಕಗಳದ್ದು ಫೋಟೋ ತಗೋತೀನಿ ಅಷ್ಟೇ. ಪಾಸ್ ಮಾಡಿ ಓದ್ಕೊಡ್ರಿ. ಇಲ್ಲಿ ಸ್ವಲ್ಪ ನೀರೇ ಇರಲಿಲ್ಲಲ್ಲ, ಇಂಥ ದಿಬ್ಬಿ ಮೇಲೆ ಹಿಂಗೆ ಮಾಡಿದ್ರೆ ನೀರು ಬಂದವು. ಎಲ್ಲಿ ಭೂಮಿಯಿಂದ ಬರ್ತಾವ ಆಮೇಲೆ ಈಗ ಮಾಡಿರಲ್ಲ, ಉದ್ಭವ ಆಗ್ಯಾವ ಅವ್ರದ್ದು ಪಾದ ಸ್ಪರ್ಶದಿಂದ. ಇಲ್ಲಿ ಕಟ್ಟ್ಯಾರಲ್ಲ ಈ ಚೌಕ, ಅಲ್ಲೇ ಉದ್ಭವ ಆಗಿ ಹಿಂಗೆ ಮಾಡಿ ತೋಡ್ಯಾರಂತ ಬಂದ್ಬಿಟ್ಟವು. ನೀರು ಇರಲಿಲ್ಲ ಇದೆ.
ಹತ್ತಾಗ ಓದಕ್ಕೆ ಓದೋದು ಅರ್ಧಂಬರ್ಧ ಆಯ್ತು. ಅದಕ್ಕೆ ಫೋಟೋ ಶಿವ ಹೇ ಭಗವಂತ, ಕಷ್ಟಪಟ್ಟರೆ ಭಗವಂತ ಸಿಗ್ತಾನೆ ಅಂತ ನೋಡಿ. ಇಷ್ಟು ಮೆಟ್ಲು ಹತ್ತಿ ಬಂದರೆ ಭಗವಂತ ಸಿಗ್ತಾನೆ. ಹಾಂ, ಈ ಮೆಟ್ಲು ಅದಕ್ಕೆ ಮಾಡಿದ್ದು. ಓ ಇರ್ಬೋದು, ಕಷ್ಟಪಟ್ಟೆ ಬರ್ರಿ ಮ್ಯಾಲ ಅಂತ. ಅಷ್ಟು ಈಸಿ ಸಿಗಲ್ಲಂತ ಮ್ಯಾಲೆ ಹೊತ್ಕೊಂತಾನೆ. ಮ್ಯಾಲೆ ಹೋಗ್ಯಾರ ಇವರು. ನಮಗೆ ಸತ್ಯ ತಿಳಿ ಎನ್ನುವುದು ಪರಮಾತ್ಮನ ಇಚ್ಛೆ ಆಗಿರೋದರಿಂದ ನಮಗೆ ಈ ಮಾನವ ಶರೀರವನ್ನು ದೊರಕಿಸಿಕೊಡುವ ಕೃಪೆ ತೋರಿದ್ದಾನೆ. ಈ ಕಡೆ ಧರ್ಮಧ್ವಜಕ್ಕೆ ದಾರಿ ಅಂತ ಹಾಕ್ಯಾರ, ಇನ್ನೂ ಮ್ಯಾಲದ. ಬಗ್ಗಿಯ ಅದೇ ಫೋಟೋ ಕೊಡ್ತೇನೆ. ನಮ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣಿ ಸ್ವಾನಂದಾತ್ಮೂರ್ತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. చెప్పిద్రా ಹೊರಗಡೆ ಫೋಟೋ ಅನ್ನೋದು. ಬರ್ರಿ ಬೇಡ ಬೇಡ ಬರ್ರಿ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅನಿಸುತ್ತೆ, ಆಮೇಲೆ ಮತ್ತೆ ಸಿಗ್ತೀನಿ ನಿಮಗೆ. ಭಗವಾನ್ ಶ್ರೀ ಶ್ರೀಧರ ಸ್ಮೃತಿ ದರ್ಶಿನಿ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರು ಉಪಯೋಗಿಸಿರುವ ವಸ್ತು ಸಂಗ್ರಹಗಳ ದರ್ಶನ. ಇದು ಆಂಜನೇಯ ಸ್ವಾಮಿ ವಸ್ತುಗಳ ದರ್ಶನ ಈ ರೂಮಲ್ಲಿದೆ ಅಂತ ಅನಿಸುತ್ತೆ. ಇದು ರಥ ಇರಬೇಕು, ಮುಚ್ಚಿದ್ದಾರೆ. ವಸ್ತು ದರ್ಶನ ಅಂದರೆ ಈ ಕಡೆ ಅದಾನು. ಪಾದುಕಾ ಪೂಜೆ. ನಾವು ಫಸ್ಟ್ ಟೈಮ್ ಬಂದಿದ್ದೀವಿ, ಇಲ್ಲಿ ಜಾಸ್ತಿ ಪರಿಚಯ ಇಲ್ಲ ನಮಗೆ. ಇಲ್ಲಿ ಒಳಗಡೆ ಇರ್ಬೋದು, ನೋಡೋಣ. ಕಟ್ಟಡ ನಡೀತಾ ಇದೆ, ಪೇಂಟಿಂಗ್ ನಡೀತಾ ಇದೆ, ಎಲ್ಲ ಫರ್ನಿಷ್ ಮಾಡ್ತಾ ಇದ್ದಾರೆ.
ದನಗಳಿದ್ರೆ ಚಂದ. ಇದರ ಮಠದಿಂದ ನಾವು ನೇರವಾಗಿ ಅವರು ಇಲ್ಲಿ ದೇವಿಯ ಗುಡಿಯಲ್ಲಿ ಅವರು ಪ್ರವಚನಗಳನ್ನು ಮಾಡ್ತಾಯಿದ್ರು. ಸದಾ ಅವರು ಮುಂಚೆ ಇದ್ದದ್ದು, ಜೀವಂತವಾಗಿದ್ದಾಗ ಇದ್ದದ್ದು ಇದೇ ಗುಡಿಯಲ್ಲಿ, ಇದೇ ಮಠದಲ್ಲಿ ಇದ್ದರು. ಈ ದೇವಸ್ಥಾನ ಯಾವುದಪ್ಪ ಅಂತಂದರೆ ಶ್ರೀರಾಮ ದುರ್ಗಾಂಬೆ. ಆ ದೇವಸ್ಥಾನದಲ್ಲಿ ಆ ತಾಯಿಯ ಸನ್ನಿಧಿಯಲ್ಲಿ ಅವರು ನೋಡಿ, ಇದೆ ಶ್ರೀರಾಮ ದುರ್ಗಾಂಬ ದೇವಿಯ ಸನ್ನಿಧಿಯಲ್ಲೇ ಅವರು ಪ್ರವಚನಗಳನ್ನು ಮಾಡ್ತಾಯಿದ್ರು. ಅವರ ಸಾಧನೆಗಳನ್ನು ಕೂಡ ಮಾಡ್ತಾಯಿದ್ರು. ಅವರು ಮೊದಲಿದ್ದ ದೇವಸ್ಥಾನ ಇದು. ಆ ತಾಯಿಯ ದರ್ಶನ ಕೂಡ ನಾವು ಮಾಡಿದ್ದೀವಿ. ನೀವು ಕೂಡ ಮಾಡಿರಿ ನೋಡ್ರಿ ಆ ತಾಯಿ ದರ್ಶನ. ನಾವು ಕುಟುಂಬ ಸಮೇತ ಈ ಟ್ರಿಪ್ಪನ್ನು ಮಾಡ್ತಾ ಇದ್ದೀವಿ. ಎಲ್ಲ ಪ್ರತಿಯೊಂದು ದೇವಸ್ಥಾನಗಳ ವಿವರಗಳನ್ನು ನಿಮಗೆ ನಾವು ಎಲ್ಲೆಲ್ಲಿ ನೋಡಿದ್ದೀವಿ ಅನ್ನೋದನ್ನು, ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹೀಗೆ ಮುಂದೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲೆಲ್ಲಿ ಆ ವಿಡಿಯೋಗಳನ್ನೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾರಿಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಇಷ್ಟ ಆಗೇ ಆಗಿರ್ತವೆ ಅಂತೀನಿ. ಒಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮಗೆ ಹೆಂಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ದೇವಸ್ಥಾನದ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತ ನಮಸ್ತಸ್ಸೈ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಧನ್ಯವಾದಗಳು. ಯಾ ದೇವಿ ಸರ್ವಭೂತೇಷು ಅತಿ ಸುಂದರವಾಗಿ ಕಂಗೊಳಿಸ್ತವೆ. ಶ್ರೀರಾಮ ದುರ್ಗಾಂಬ ದೇವಸ್ಥಾನ, ಶ್ರೀ ಕ್ಷೇತ್ರ ವರದಳ್ಳಿ ಸಾಗರ. ಈ ದೇವಸ್ಥಾನ, ದುರ್ಗಾಂಬ ದೇವಸ್ಥಾನ ಶ್ರೀಧರ ಸ್ವಾಮಿಗಳು ಪ್ರವಚನ ಮಾಡಿರೋ
ಇಲ್ಲೇ ಕೂತ್ಕೊಂಡು ಪ್ರವಚನ ಮಾಡ್ತಿದ್ರು ದೇವಿ ಸನ್ನಿಧಿಯಲ್ಲಿ. ಅವರ ದೇವಸ್ಥಾನ ನೋಡ್ಕೊಂಬಂದ್ವಿ, ಸಮಾಧಿ ದೇವಸ್ಥಾನ. ನಂತರ ಇದು ಕೂಡ ನೋಡಿದ್ವಿ, ಅವರೆಲ್ಲಿ ಪ್ರವಚನ ಮಾಡ್ತಿದ್ರು ಅಂತ.